ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನೀವೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಸೊ ನಾವು ಎದುರು ನೋಡ್ತಿರುವಂಥ ದಿನ ಬಂತು. ನೀವೆಲ್ಲರಿಗೂ ಈ ಶುಭ ಮುಂಜಾನೆಯಲ್ಲಿ ಹ್ಯಾಪಿ ಕ್ರಿಸ್ಮಸ್ ನಾವು ಶುಭಾಶಯಗಳನ್ನ ತಿಳಿಸುತ್ತಾ ದೇವರು ಈ ದಿನ ನಮಗಾಗಿ ಒದಗಿಸಿಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆಮೇನ್, ಹಲ್ಲೆಲೂಯಾ. ನಮಗಾಗಿ ಲೋಕ ರಕ್ಷಕನು ಜನಿಸಿ ಬಂದನು. ಪರಲೋಕ ರಾಜ್ಯವನ್ನು ತ್ಯಜಿಸಿ ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ನಿನಗಾಗಿ ನನಗಾಗಿ ನನ್ನನ್ನು ನಿನ್ನನ್ನು ರಕ್ಷಿಸಲಿಕ್ಕಾಗಿದೆ. ನನ್ನ ಜೀವ ಸ್ವರೂಪನಾದಂಥ ದೇವರು ಈ ಲೋಕಕ್ಕೆ ಬಂದಿರುವಂಥದ್ದು. ಆಮೇನ್, ಹಲ್ಲೆಲೂಯಾ. ಅನೇಕರು ಅಂದುಕೊಳ್ತಾರೆ ವರ್ಷಕ್ಕೆ ಒಂದೇ ಬಾರಿ ಸೀಮಿತವಾಗಿ ಮಾಡಿಕೊಂಡು ಕ್ರಿಸ್ಮಸ್ಸನ್ನು ಒಂದು ಆಚರಣೆ ರೀತಿಯಲ್ಲಿ ಆಚರಿಸ್ತಾರೆ. ಆ ರೀತಿಯಲ್ಲ, ನಾವು ಈ ಒಂದು ಹಬ್ಬವನ್ನು ಮಾಡುವಂಥ ಒಂದು ಉದ್ದೇಶ ಏನು ಗೊತ್ತಾ? ಸೊ ಇನ್ನೂ ಕ್ರಿಸ್ತನನ್ನು ಅರಿಯದಂತೆ, ಇನ್ನೂ ಕ್ರಿಸ್ತನನ್ನು ತಿಳಿದುಕೊಳ್ಳದಂತೆ, ಇನ್ನೂ ಕ್ರಿಸ್ತನನ್ನು ನಂಬದ ಸ್ಥಿತಿಯಲ್ಲಿ ಇದ್ದಂಥ ಪ್ರತಿಯೊಬ್ಬರಿಗೂ ಈ ಶುಭವಾರ್ತೆಯನ್ನು ಸಾರುವಂಥದ್ದೇ ನಿಜವಾದ ಕ್ರಿಸ್ಮಸ್ ಆಗಿ. ಯೇಸುವು ಲೋಕರಕ್ಷಕನು ನಿನಗಾಗಿ ನನಗಾಗಿ ನನ್ನ ಪಾಪ ಶಾಪಗಳಿಗಾಗಿ ನಮ್ಮೆಲ್ಲರ ಪಾಪ ಶಾಪಗಳನ್ನ ನೀಗಿಸಲಿಕ್ಕೆ, ನಿತ್ಯ ರಾಜ್ಯವನ್ನು ಕೊಡಲಿಕ್ಕೆ, ಪರಿಶುದ್ಧ ಜೀವಿತವನ್ನು ಜೀವಿಸಲಿಕ್ಕೆ ಲೋಕರಕ್ಷಕನಾಗಿ ಈ ಲೋಕದಲ್ಲಿ ದೀನನಾಗಿ ಆತನು ಜನಿಸಿದನು ಎಂಬ ಶುಭ ವರ್ತಮಾನವನ್ನು ತೆಗೆದುಕೊಂಡು ಸಾರುವಂಥದ್ದೇ ಈ ನಿಜವಾದ ಕ್ರಿಸ್ಮಸ್ ಆಗಿದೆ. ಆ ನಾಡು ನಕ್ಷತ್ರವು ಜ್ಞಾನಿಗಳಿಗೆ ದಾರಿ ತೋರಿಸಿ ಕ್ರಿಸ್ತನ ಬಳಿಗೆ ನಡೆಸುವಂಥದ್ದಾಗಿತ್ತು. ಆ ನಾಡು ದೇವದೂತನು ಶುಭ ವರ್ತಮಾನವನ್ನು ಸಾರಿ ಹೇಳುತ್ತಾ ಕುರುಬರನ್ನ ದೇವರ ಕಡೆಗೆ ನಡೆಸಿದ್ರು. ಆಮೇನ್. ಹಾಗಿದ್ರೆ ನೀನು ನಾನು ಈ ಕ್ರಿಸ್ಮಸ್ನಲ್ಲಿ ಏನು ಮಾಡಿದ್ದೇವೆ? ಬರೀ ಹೊಸ ಬಟ್ಟೆಗಳನ್ನ ಧರಿಸಿ ತಿಂಡಿ ತಿನಿಸುಗಳನ್ನು ಮಾಡಿ ಒಳ್ಳೆ ಭೋಜನ ಉಪಹಾರವನ್ನು ಮಾಡಿ ಸೇವಿಸುವಂಥದ್ದೇ ಕ್ರಿಸ್ಮಸ್ ಅಲ್ಲ ಪ್ರಿಯರೇ. ಇಲ್ಲದವರಿಗೆ ಕೊಡುವಂಥದ್ದು, ದೀನ ದಲಿತರಿಗೆ ಸಹಾಯ ಮಾಡುವಂಥದ್ದು, ನಿಜವಾಗಿ ಲೋಕ ರಕ್ಷಕರು ಯೇಸುವೆ ಎಂಬುದಾಗಿ ಶುಭ ವರ್ತಮಾನವನ್ನು ಸಾರುವಂಥದ್ದು ನಿಜ ಕ್ರಿಸ್ಮಸ್ ಆಗಿ ನಾವು ನೋಡ್ತಾ ಇದ್ದೇವೆ. ದಾವೀದನೂರಿನಲ್ಲಿ ಲೋಕರಕ್ಷಕನು ಜನಿಸಿದ್ದಾನೆ, ಹೆದರಬೇಡ್ರಿ ಎಂಬುದಾಗಿ ದೇವದೂತರು ಕುರುಬರಿಗೆ ಅಷ್ಟು ದಿನಗಳವರೆಗೂ ರೋದನೆಯಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿ, ಅವಮಾನದಲ್ಲಿ, ಕುಗ್ಗಿ ಹೋದಂಥ ಸ್ಥಿತಿಯಲ್ಲಿ, ದೀನ ಸ್ಥಿತಿಯಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿ ಇದ್ದಂಥ ಕುರುಬರಿಗಾಗಿದೆ, ಹೀನವಾದ ಸ್ಥಿತಿಯಲ್ಲಿ ಇದ್ದಂಥ ಜನರಿಗಾಗಿದೆ ಒಂದು ಶುಭ ವರ್ತಮಾನ ದೇವದೂತನ ಮೂಲಕವಾಗಿ ಪರಲೋಕದ ತಂದೆನ ಕಳಿಸಿಕೊಟ್ಟಿರುವಂಥದ್ದು ಶುಭ ವರ್ತಮಾನ. ಅದೇನೆಂದರೆ, ದಾವೀದನಲ್ಲಿ ಈ ಹೊತ್ತು ಲೋಕ ರಕ್ಷಕನು ಜನಿಸಿದ್ದಾನೆ, ಆತನು ಕ್ರಿಸ್ತನೇ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ಕ್ರಿಸ್ಮಸ್ಸನ್ನು ನಾವು ಮಾಡಲಿಕ್ಕೆ ದೇವರು ಕೃಪೆಯನ್ನು ಒದಗಿಸಿಕೊಟ್ಟಿದ್ರು. ಆದರೆ ನೀನು ನಾವು ಯಾವ ರೀತಿ ಕ್ರಿಸ್ಮಸ್ ಮಾಡ್ತಾ ಇದ್ದೇವೆ? ಹೊಸ ಬಟ್ಟೆಗಳನ್ನ ಧರಿಸಿ ಒಳ್ಳೆ ರುಚಿಕರವಾದ ತಿಂಡಿ ತಿನಿಸುಗಳನ್ನ ಮಾಡಿ ಸೇವಿಸುವಂಥದ್ದು ಮಾತ್ರವೇನಾ? ಅಥವಾ ಇತರರಿಗೆ ನಾವು ಲೋಕ ರಕ್ಷಕನು ಯಾರೆಂಬುದಾಗಿ ತಿಳಿಸುವಂಥ ರೀತಿಯಲ್ಲಿ ನಾವು ಕ್ರಿಸ್ಮಸ್ ಮಾಡ್ತಾ ಇದ್ದೇವಾ? ಈ ದಿನ ಮಾತ್ರವೇ ದೇವರು ಜನಿಸಿದರೆಂಬುದಾಗಿಯಾ? ಅಥವಾ ಪ್ರತಿ ದಿನವೂ ಕೂಡ ಕ್ರಿಸ್ತರು ನಮ್ಮಲ್ಲಿ ಜನಿಸಿರುವಂಥದ್ದಾಗಿದ್ದಾನೆ, ನಮ್ಮಲ್ಲಿ ಜೀವಿಸುವಾತನಾಗಿದ್ದಾನೆ ಎಂಬುದಾಗಿ ನಾವು ನಡೆದುಕೊಳ್ಬೇಕು. ಆಮೇನ್. ಅದೇ ನಿಜ ಕ್ರಿಸ್ಮಸ್. ಆ ಕ್ರಿಸ್ತನು ಯಾರು ಗೊತ್ತಾ? ಅದ್ಭುತಕರನು, ಆಲೋಚನೆಕರ್ತನು, ಪರಾಕ್ರಮಶಾಲಿಯಾದಂಥ ದೇವರು, ನಿತ್ಯನಾದ ತಂದೆ, ಸಮಾಧಾನಕ ಅಧಿಪತಿಯಾದಂಥ ದೇವರು. ಯೆಶಾಯ 9:6 ನಾವು ನೋಡ್ತೇವೆ ಆತನ ಗುಣಗಾನಗಳನ್ನು, ಆತನು ಯಾವ ರೀತಿಯಾದ ದೇವರು ಎಂಬುದಾಗಿ. ಇದುವರೆಗೂ ನಮ್ಮ ಜೀವನದಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳನ್ನ ಮಾಡಿದಂಥ ದೇವರು, ಆಲೋಚನೆಗಳನ್ನ ಕೊಟ್ಟು ನಡೆಸಿದಂಥ ದೇವರು, ಪರಾಕ್ರಮಶಾಲಿಯಾಗಿ ನಮ್ಮನ್ನು ಎಷ್ಟೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗಳಿಗೆ ಬಲಪಡಿಸಿ ನಾವು ಸೋತಂಥ ಸ್ಥಿತಿಯಲ್ಲಿ ನಮಗೆ ಜಯವನ್ನು ಒದಗಿಸಿಕೊಟ್ಟಂಥ ದೇವರು, ನಿತ್ಯನಾದ ತಂದೆಯಾಗಿ ಯಾವಾಗಲೂ ನಿತ್ಯವೂ ನಮ್ಮ ಸಂಗಡ ಇರುವಂಥ ದೇವರು, ಸಮಾಧಾನವನ್ನು ಒದಗಿಸಿಕೊಡುವಂಥ ದೇವರು. ಈ ಲೋಕದ ಶಾಂತಿಯನ್ನಲ್ಲ, ಪರಲೋಕ ಸಂಬಂಧವಾದ ಶಾಂತಿ ಸಮಾಧಾನದಿಂದ ನಮಗೆ ದೀರ್ಘ ಶಾಂತನಾಗಿ ನಮ್ಮನ್ನು ನಡೆಸ್ತಾ ಇರುವಂಥ ದೇವರು. ಅಂತಹ ದೇವರನ್ನ ನಾವು ಯಾವ ರೀತಿ ಈ ದಿನ ನಾವು ಆರಾಧಿಸುವಂಥವರಾಗಿದ್ದೇವೆ? ಈ ದಿನ ಯಾವ ರೀತಿ ನಾವು ಇತರರಿಗೆ ನಾವು ಕ್ರಿಸ್ಮಸ್ ಅಂತ ಅನೇಕರು ಅನ್ಯರು ಅಂದುಕೊಳ್ತಾರೆ, ಒಂದು ಗಿಡವನ್ನು ಇಡುವಂಥದ್ದು, ಅದಕ್ಕೆ ಡೆಕೋರೇಷನ್ ಮಾಡುವಂಥದ್ದು, ಮನೆಯೆಲ್ಲ ಡೆಕೋರೇಷನ್ ಮಾಡುವಂಥದ್ದು, ಹೊಸ ಬಟ್ಟೆಗಳನ್ನು ಧರಿಸುವಂಥದ್ದು, ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು, ತಿನ್ನುವಂಥದ್ದು ಮಾತ್ರವೇ ಕ್ರಿಸ್ಮಸ್ ಎಂಬುದಾಗಿ.
ಅನ್ಯರು ಕೂಡ ಇಡೀ ಪ್ರಪಂಚದಲ್ಲಿ ಮಾಡುವಂಥ ಏಕೈಕ ಒಂದು ಹಬ್ಬ ಅಂದರೆ ಅದು ಕ್ರಿಸ್ಮಸ್. ಎಲ್ಲರೂ ಕೂಡ ಮಾಡ್ತಾರೆ, ಅನ್ಯರು ಕೂಡ ಮಾಡ್ತಾರೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ. ಆದರೆ ನೀನು ಕೂಡ ಅನ್ಯರ ರೀತಿಯಲ್ಲಿ ನಾವು ಕ್ರಿಸ್ಮಸ್ ಮಾಡ್ತಾ ಇದ್ದೀವಾ ಎಂಬುದಾಗಿ ಆಲೋಚನೆ ಮಾಡೋಣ. ಅಥವಾ ನಿಜವಾದ ಕ್ರಿಸ್ಮಸ್ ಏನೆಂಬುದಾಗಿ ಇತರರಿಗೆ ನಾವು ತಿಳಿಸಿಕೊಡ್ತಾ ಇದ್ದೇವೆ ನಮ್ಮ ನಡತೆಯ ಮೂಲಕವಾಗಿ, ನಾವು ಮಾತನಾಡುವಂಥ ವಿಧಿವಿಧಾನದ ಮೂಲಕವಾಗಿ ನಿಜ ಕ್ರಿಸ್ಮಸ್ ಎಂಬುದಾಗಿ ತಿಳಿಸಿಕೊಡ್ತಿದ್ವಾ? ಹಾಗಿದ್ರೆ ನಾವೆಷ್ಟು ಧನ್ಯರಾಗಿದ್ದೇವೆ. ನಿಜ ಕ್ರಿಸ್ಮಸ್ಸನ್ನು ಆಚರಿಸೋಣ. ವರ್ಷಕ್ಕೊಂದು ಬಾರಿ ಆಚರಣೆ ಮಾಡುವಂಥ ರೀತಿಯಲ್ಲಿ ನಮ್ಮ ಜೀವಿತಗಳಿರದಂತೆ ಪ್ರತಿನಿತ್ಯ ಕ್ರಿಸ್ತನಲ್ಲಿ ಜೀವಿಸುವವರಾಗಿ, ಕ್ರಿಸ್ತನಿಗೋಸ್ಕರ ಜೀವಿಸುವವರಾಗಿ, ಆತನ ಸೇವೆಯನ್ನು ಮಾಡುವವರಾಗಿ, ಆತನು ಹೇಳಿದ ರೀತಿಯಲ್ಲಿ ಜೀವಿಸುವಂಥವರಾಗಿ ನಾವು ನಿಜವಾದ ಕ್ರಿಸ್ಮಸ್ಸನ್ನು ಪ್ರತಿನಿತ್ಯ ಆನಂದದಿಂದ ಸಂತೋಷದಿಂದ ನಾವು ಮಾಡೋಣ. ಆಮೇನ್. ಎಲ್ಲರಿಗೂ ಮತ್ತೊಂದಾವರ್ತಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ನಿಮ್ಮೆಲ್ಲರನ್ನ ಈ ವಾಕ್ಯದ ಮೂಲಕ ಆಶೀರ್ವದಿಸಿ ಇತರರಿಗೂ ಕೂಡ ನಾವೊಂದು ನಕ್ಷತ್ರವಾಗಿ ಒಂದು ಸುವಾರ್ತೆಯ ರೂಪದಲ್ಲಿ ನಾವು ಜೀವಿಸಿ ಅನೇಕರಿಗೆ ನಿಜ ಕ್ರಿಸ್ಮಸ್ಸನ್ನು ತಿಳಿಸೋಣ. ನಿಜ ಕ್ರಿಸ್ಮಸ್ ಮಾಡುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದಂಥ ದೇವರೇ, ನನಗೆ ಸ್ತೋತ್ರ ಅಪ್ಪ. ಈ ದಿನ ಅಪ್ಪ 2023 ವರ್ಷಗಳ ಹಿಂದೆ ನನಗಾಗಿ ನಮಗಾಗಿ ಈ ಲೋಕದಲ್ಲಿ ಜೀವಿಸಿ ಅಪ್ಪ, ಈ ಲೋಕದಲ್ಲಿ ಜನಿಸಿದಂಥ ದೇವರು, ಜೀವಿಸಿದಂಥ ದೇವರು, ಅದಕ್ಕಾಗಿ ಕೃತಜ್ಞತಾ ಸ್ತುತಿಯನ್ನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ವರ್ಷಕ್ಕೊಂದು ಬಾರಿ ಒಂದು ಆಚರಣೆಯ ರೀತಿಯಲ್ಲಿ ಈ ಕ್ರಿಸ್ಮಸ್ ನಾವು ಮಾಡದಂತೆ ದಿನ ದಿನವೂ ನಮ್ಮಲ್ಲಿ ಜೀವಿಸುವಾತನು ನೀನು, ಜನಿಸಿದಾತನು ನೀನು ಎಂಬುದಾಗಿ ಕರ್ತರೆ ನಾವು ಪ್ರತಿನಿತ್ಯ ಕರ್ತರೆ ಸಂತೋಷಭರಿತರಾಗಿ ಆನಂದದಿಂದ ಈ ಶುಭ ವರ್ತಮಾನ ಪ್ರತಿಯೊಬ್ಬೊಬ್ಬರಿಗೂ ತಿಳಿಸುವಂಥ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡು ಅಪ್ಪ. ಈ ದಿನ ಅಪ್ಪ ನಡೀತಿರುವಂಥ ಆರಾಧನೆಗಳನ್ನು ಆಶೀರ್ವದಿಸು. ಯಾವ್ಯಾವ ಸ್ಥಳಗಳಲ್ಲಿ, ಯಾವ್ಯಾವ ಅಪ್ಪ ಪ್ರಾಂತ್ಯಗಳಲ್ಲಿ, ಇಡೀ ಪ್ರಪಂಚದಲ್ಲಿ ಅಪ್ಪ ಆರಾಧನೆಯನ್ನು ನಡೆಸ್ತಾ ಇದ್ರು ಅದೆಲ್ಲ ನಿನ್ನ ಸನ್ನಿಧಿಯನ್ನು ಅಭಿಷೇಕದ ಆತ್ಮದಿಂದ ನಮ್ಮನ್ನು ನಡೆಸಿ ತುಂಬಿಸಿ ಬಲಪಡಿಸು. ಪ್ರತಿಯೊಬ್ಬರನ್ನ ಕರ್ತನೆ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಗಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.